160 ನಿಮಿಷಕ್ಕೆ 200 ಕಿಲೋಮೀಟ್ರ್ ಬಂದಿರೋದು. ಧರ್ಮಸ್ಥಳ ಈ ಹೈವೇಯಿಂದ ಅಲ್ಲಿ ಬರಬೇಕಾದ್ರೆ 32 ಕಿಲೋಮೀಟ್ರು, ಕುಕ್ಕೆ 51 ಕಿಲೋಮೀಟ್ರ್ ಇತ್ತು. ಅಂದರೆ ಒಂದು 10 ನಿಮಿಷ ಮಳೆಯಲ್ಲಿ ಫುಲ್ಲು ನೆಂದಿದ್ದೀನಿ, ಮತ್ತು 10 ನಿಮಿಷ ಫುಲ್ಲು ಡ್ರೈ ಆಗೋಗಿದೆ ಬಾಡಿ ಫುಲ್ಲು, ಬಟ್ಟೆ ಎಲ್ಲ ಫುಲ್ಲು ಇವಾಗ ಆಲ್ರೆಡಿ ವಾಶ್ಔಟ್. Searching for greatness in a sea of the dying and shameless, a sea of the aimless. I don't wanna be one of the nameless. I'ma wake up with the mindset that one day I'm gonna make it, and I don't think I'll be fine if I don't break my limitations. Don't try to stop me, I exist to write my own story. I'll make a decision if I want some peace or if I want the glory. Yeah, don't want a life that is complacent or possibly boring. I just want a life that is worth every day exploring. My whole life I just wanted someone who would notice me. My whole life I just wanted to be somebody to be. Yeah, I just wanna be great. Yeah, I just wanna be great. Yeah, I just wanna be great. Yeah, 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 I just wanna be great. Yeah, I just wanna be great. ಫ್ರೆಂಡ್ಸ್, ಆ್ಯಕ್ಚುಲಿ ಫುಲ್ಲು ಒದ್ದೆ ಆಗೋಗ್ಬಿಟ್ಟಿದ್ದೀನಿ ನಾನಂತೂ. ಫುಲ್ ಆ್ಯಂಡ್ ಫುಲ್ ಡ್ರೈ ಆಗೋಗ್ಬಿಟ್ಟಿದ್ದೀನಿ. ಡ್ರೈ ಅಲ್ಲ, ಫುಲ್ ವೆಟ್ ಆಗೋಗ್ಬಿಟ್ಟಿದ್ದೀನಿ. ಫುಲ್ ಆ್ಯಂಡ್ ಫುಲ್ ಮಳೆ. ನೀವೇ ನೋಡಿದ್ರೆ ಅಂದ್ಕೊಳ್ತೀನಿ ವೀಡಿಯೋ ಪೂರ್ತಿ. ಹೆಂಗಿತ್ತು ಅಂದರೆ, ಪ್ರತಿ ಸಲವೂ ಅಷ್ಟೇ, ನಾನು ಔಟ್ ಆಫ್ ಸ್ಟೇಷನ್ ಏನಾದ್ರು ಹೋಗಿದ್ದೀನಿ, ಔಟ್ ಆಫ್ ಸ್ಟೇಷನಿಂದ ಬರ್ತಾಯಿದ್ದೀನಿ ಅಂದರೆ, ಸೊ ಮಳೆಯಲ್ಲಿ ನನಗೆ ನೆನಿಬೇಕು ಅಂತ ತುಂಬ ಆಸೆ ಇರ್ತಿತ್ತು. ಬಟ್ ಇವತ್ತು ನೆಂದಷ್ಟು ಖುಷಿ, ಇವತ್ತು ನೆಂದಷ್ಟು ಎಂಜಾಯ್ಮೆಂಟು, ಇವತ್ತು ಸಿಕ್ಕಿದಷ್ಟು ಎಂಜಾಯ್ಮೆಂಟು ಸಖತ್ತಾಗಿತ್ತು ಮಾತ್ರ. ಇವತ್ತು ನೋಡಿ ನನ್ನ ಗಾಡಿ ನೋಡಿ ಹೆಂಗಾಗೋಗಿದೆ ಪೂರ್ತಿ. ಗಾಡಿ ನೋಡಿ ಪೂರ್ತಿ ಹೆಂಗಾಗೋಗಿದೆ ನೋಡಿ. ಫುಲ್ ಆ್ಯಂಡ್ ಫುಲ್ಲು ಒಂಥರ ಇದಾಗಿಬಿಟ್ಟಿದ್ದಾನೆ ನಮ್ಮ ಲಯನು. ಫುಲ್ಲಾಗಿ ನಾನು ಬೇರೆ ಲಗೇಜ್ ಈ ಥರ ಬೇರೆ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ನಂದು ಲಗೇಜ್ ಬ್ಯಾಗ್ ದೊಡ್ಡದಿತ್ತು, ಅದು ಎತ್ಕೊಬರಲಿಲ್ಲ ನಾನು. ಸೊ ಈ ಥರ ಹಾಕ್ಕೊಂಡು ಬಂದೆ. ಸೊ ಒಂಥರ ಬೇರೆ ಲೆವೆಲೇ ಆಗೋಯ್ತು ಇವತ್ತು ನಂದು ರೈಡು. ಒಂಥರ ಚೆನ್ನಾಗಿತ್ತು ಮಾತ್ರ, ಫುಲ್ಲು ಖುಷಿ ಆಯಿತು ಒಂಥರ. ಈ ಮಳೆಯಲ್ಲಿ ಫಸ್ಟ್ ಆಫ್ ಆಲ್ ನಾನು ಈ ಹಾಸನ ಹೈವೇನಲ್ಲಿ ಈ ಥರ ಮಳೆಯಲ್ಲಿ ನೆನೀಬೇಕು ಅಂತ ಸಖತ್ ಆಸೆ ಇತ್ತು. ಸೊ ಇವತ್ತು ಅದು ಕೂಡ ಕ್ಲಿಯರ್ ಆಗೋಯ್ತು. ಬನ್ನಿ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಇನ್ನು ನಾನು 250 ಕಿಲೋಮೀಟ್ರ್ ಬೇರೆ ಹೋಗೋದಿದೆ. ಹೇಳಬೇಕು ಅಂದರೆ ಇವತ್ತು ಒಂಥರ ಖುಷಿ ಆಗ್ತಾಯಿದೆ. ಯಾಕೆಂದರೆ ಒಂದು 10 ನಿಮಿಷ ಮಳೆಯಲ್ಲಿ ಫುಲ್ಲು ನೆಂದಿದ್ದೀನಿ, ಮತ್ತು 10 ನಿಮಿಷ ಫುಲ್ಲು ಡ್ರೈ ಆಗೋಗಿದೆ ಬಾಡಿ ಫುಲ್ಲು, ಬಟ್ಟೆ ಎಲ್ಲ ಫುಲ್ಲು ಇವಾಗ ಆಲ್ರೆಡಿ ವಾಶ್ಔಟ್. ಅಂದರೆ ಫುಲ್ಲು ಡ್ರೈ ಆಗೋಗಿದೆ ಬಟ್ಟೆ. ಪ್ಯಾಂಟ್ ಮಾತ್ರ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು, ಯಾಕಂದರೆ ಸ್ವಲ್ಪ ಪ್ಯಾಂಟ್ ಥಿಕ್ನೆಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಸ್ವಲ್ಪ ಪ್ಯಾಂಟ್ ಇನ್ನೂ ಡ್ರೈ ಆಗಿಲ್ಲ. ಶರ್ಟು ಆಲ್ರೆಡಿ ಫುಲ್ಲು ಡ್ರೈ ಆಗೋಗಿದೆ. ಮಜಾ ಇತ್ತು ಮಾತ್ರ ಆ ಮಳೆಯಲ್ಲಿ ಗಾಡಿ ಓಡಿಸ್ಕೊಂಬರ್ಬೇಕಾದ್ರೆ. ಒಂಥರ ಇದು ಹೈವೇ ಬೇರೆ ಫುಲ್ಲು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಇವಾಗ. ಮುಂಚೆ ಅಷ್ಟಿರಲಿಲ್ಲ, ಇದು ಈ ಥರ ಇರಲಿಲ್ಲ ಇದು ಹೈವೇ. ಇವಾಗಂತೂ ಸಕ್ಕತ್ತಾಗಿ ಮಾಡಿದ್ದಾರೆ ಹೈವೇ. ಇದು 59 ಕಿಲೋಮೀಟ್ರ್ ಆಲ್ಮೋಸ್ಟ್ ಅಲ್ಲೂ ಸಕಲೇಶ್ಪುರದವರೆಗೂ ಸೇಮ್ ಇದೆ ಹೈವೇ. ಇನ್ನು ಸಕಲೇಶ್ಪುರದಿಂದ ಆ ಕಡೆ ಹೋಗೋದಂತೂ ಏನು ದೊಡ್ಡ ವಿಷಯ ಅಲ್ಲ. ಆ ಕಡೆನೂ ಹೈವೇ ಸೂಪರಾಗಿದೆ, ಒಂಥರ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮು ಧರ್ಮಸ್ಥಳಕ್ಕೆ ಬಂದಾಗ ಅಷ್ಟಾಗಿ ಈ ರೋಡಂತೂ ಹೆವಿ ವರ್ಸ್ಟ್ ಅನ್ನಿಸ್ಬಿಟ್ಟಿತ್ತು ನನಗೆ. ಫುಲ್ಲು ಹೋಗ್ಬಿಟ್ಟಿತ್ತು ರೋಡ್. ಅಂದರೆ ಇನ್ನೂ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ನು ಪೂರ್ತಿ ರೆಡಿಯಾಗಿರಲಿಲ್ಲ. ನಿಮಗೆ ಗೊತ್ತಲ್ಲ ಹೆಂಗಿತ್ತು ಅಂತ. ಸೊ ಹಂಗಾಗಿ ನನಗೆ ಯಾಕೋ ಗಾಡಿ ಓಡಿಸ್ಬೇಕು ಅಂತ ಆ ಟೈಮಲ್ಲಿ ಅಷ್ಟು ಮನ್ಸು ಬಂದಿರಲಿಲ್ಲ ಈ ರೋಡಿಗೆ ಬರೋಕ್ಕೆ. ಬಟ್ ಇವಾಗಂತೂ ಒಳ್ಳೆ ಮಜಾ ಇದೆ. ಗಾಡಿ 120 130 ರೀಚ್ ಆದರೂ ಗೊತ್ತಾಗ್ತಾಯಿಲ್ಲ ಎಷ್ಟರಲ್ಲಿ ಇದ್ದೀನಿ ಅನ್ನೋದೇ ನನಗೆ ಅಷ್ಟು ಐಡಿಯಾ ಸಿಗೋಲ್ಲ. ಚೆನ್ನಾಗಿದೆ, ಒಂಥರ ಎಂಜಾಯ್ ಇದೆ. ನಾನು ಆ್ಯಕ್ಚುಲಿ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಕಂಪ್ನಿ ವರ್ಕು ಕಂಪ್ಲೀಟ್ ಆಗೋಯ್ತು. ಸೊ ನನ್ನ ಟ್ರಿಪ್ಪು ಕೂಡ ಮುಗಿದೋಯ್ತು. ಒಂದು ಒಳ್ಳೆ ರೈಡ್ ಕೂಡ ಎಂಜಾಯ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಪೂರ್ತಿಯಾಗಿದೆ, ಸಖತ್ತಾಗಿದೆ ಮಾತ್ರ ರೈಡು.
ನಾನು ಹ್ಯಾಪಿ ಫೀಲ್ ಮಾಡ್ತಾಯಿದ್ದೀನಿ ಗುರು. ವಿಡಿಯೋ ನೋಡೋರ್ಗೆ ಏನು ಅನ್ಸುತ್ತೆ ನಂಗೆ ಗೊತ್ತಿಲ್ಲ, ಬಟ್ ನಾನಂತ ಹ್ಯಾಪಿ ಫೀಲ್ ಮಾಡ್ತಾಯಿದ್ದೀನಿ. ಸಖತ್ ಖುಷಿ ಆಗುತ್ತೆ. ನಾನು ಯಾವಾಗಲೂ ಅಂದ್ಕೊಳ್ತೀನಿ, ಅಂದರೆ ಔಟ್ ಆಫ್ ಸ್ಟೇಷನ್ ಎಲ್ಲರೂ ಹೋಗಿ ಮುಗಿಸ್ಕೊಂಡು ಬರಬೇಕಾದ್ರೆ ಮಳೇಲಂತೂ ನೆಂದಿರ್ತೀನಿ. ತಮಿಳ್ನಾಡಿಗೆ ಹೋಗಿದ್ದೆ, ಕೊಯಮತ್ತೂರಿಗೆ ಬೈಕಲ್ಲಿ ಬರ್ಬೇಕಾದ್ರೆ ಮಳೇಲಿ ನೆಂದ್ಕೊಂಬಂದೆ. ಈ ಸತಿ ಕೇರಳಗೆ ಹೋಗಿದ್ದೆ, ಬೈಕಲ್ಲಿ ಹೋಗ್ತಾ ಇವಾಗ ಮಳೇಲಿ ನೆಂದೆ. ಹೆಂಗೆ ಅಂದರೆ ಕಾವೇರಿ ತಾಯಿ ನಾವು ಕರ್ನಾಟಕ ಬಿಟ್ಟು ಆಚೆ ಹೋಗಿದ್ದೀವಿ ಅಂದಾಗ ಅದೊಂಥರ ಬೇರೆ. ಬಟ್ ವಾಪಸ್ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ ಅಂದರೆ ನೀಟಾಗಿ ತೊಳೆದು ಬಿಡ್ತಾಳೆ. ನಾವೇನೇ ಬೇಡದೇ ಇರೋ ಕಡೆ ಎಲ್ಲ ಓಡಾಡಿರ್ತೀವಿ, ನಮಗೆ ಗೊತ್ತಿರಲ್ಲ ಅಲ್ಲಿ ಏನು ನಡೆದಿರುತ್ತೆ ಏನು ನಡೆದಿರಲ್ಲ ಅನ್ನೋದು. ನಾವು ಅದು ಅಲ್ಲದೆ ನಾನ್ ವೆಜ್ ಅಂತೂ ನಾನು ಮುಟ್ಟೋದು ಇಲ್ಲ, ತಿನ್ನೋದು ಇಲ್ಲ. ನಾವು ಅದ್ರ ಬಗ್ಗೆ ಆ ಕಡೆ ಗಮನನೂ ಕೊಡೋಕ್ಕೋಗಲ್ಲ ಅಂಥವ್ರು. ಸೊ ನೀನು ಮನೆಗೆ ಬರ್ಬೇಕಾದ್ರೆ ಫುಲ್ಲು ನೀಟಾಗಿ ಶುದ್ಧವಾಗಿ ಬಾಪ ಅಂತ ಬೇವಿನ ತೊಳೆದು ಬಿಡ್ತಾಳೆ ಆಕೆ ಹಂಗೆ ನೀಟಾಗಿ. ಸೊ ಅದೊಂಥರ ಖುಷಿ ಆಗೋಯ್ತು. ಇವತ್ತು ನಾನು ಹಂಗೆ ಫೀಲ್ ಮಾಡಿದ್ದು. ನನಗೆ ಧರ್ಮಸ್ಥಳ ಈ ಹೈವೇಯಿಂದ ಅಲ್ಲಿ ಬರ್ಬೇಕಾದ್ರೆ 32 ಕಿಲೋಮೀಟ್ರು, ಕುಕ್ಕೆ 51 ಕಿಲೋಮೀಟ್ರ್ ಇತ್ತು. ಸೊ ಹೋಗ್ಬೋದಾಗಿತ್ತು, ಬಟ್ ನಾಳೆ ಕೆಲಸ ಇದೆ ಮತ್ತೆ. ಸೊ ಆ ರೀಸನ್ಗೆ ಹೋಗಲಿಲ್ಲ. ಒಂಥರ ಮಜಾ ಇದೆ ಗುರು, ಸೀರಿಯಸ್ ಆಗಿ. ಈ ಹೈವೇನ ನಮ್ಮ ಅಣ್ಣ ಹೇಳ್ದ, ಲಾಸ್ಟ್ ಟೈಮ್ ಅವ್ರು ಬಂದಿದ್ದರು ಫ್ಯಾಮಿಲಿ ಜೊತೆ, ಅಣ್ಣ ಮತ್ತು ಅಮ್ಮ, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದರು. ಸೊ ಆ ಟೈಮಲ್ಲಿ ಹೇಳ್ದೆ, ಅವನಿಲ್ಲ ರೋಡ್ ಚೆನ್ನಾಗಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಅಂತ. ಓಕೆ ಅಂದ್ಕೊಂಡಿದ್ದೆ, ಬಟ್ ಬರಬೇಕು ಅಂತ ಸುಮಾರು ಸತಿ ಅಂದ್ಕೊಂಡೆ, ಆಗಲಿಲ್ಲ. ಈ ಸತಿ ರಿಟರ್ನ್ ಬರ್ಬೇಕಾದ್ರೆ ಈ ಕಡೆನೇ ಹೋಗೋಣ ಅಂತ ಮೈಂಡ್ ಇತ್ತು. ಬಟ್ ಏನಂದರೆ ನಾನು ಇದಕ್ಕೆ ಕ್ಯಾಲಿಕಟ್ಗೆ ಹೋಗ್ಬೇಕಾದ್ರೆ ಬೆಂಗಳೂರಿಂದ ಮೈಸೂರು ಹೈವೇ ಮೇಲೆ ಬಂದೆ. ಮೈಸೂರು ಹೈವೇ ಗೊತ್ತಲ್ಲ ನಿಮಗೇ, ಬೈಕವ್ರಿಗಂತೂ ಅಲೌಡ್ ಇಲ್ಲ. ಆಮೇಲೆ ಮ್ಯಾಕ್ಸಿಮಮ್ಮು ಅಲ್ಲಿ ಎಲ್ಲ ಹೋದರೆ ನಾವು ಬೈಪಾಸ್ ರೋಡಲ್ಲೇ ಹೋಗಬೇಕು, ಅಂದರೆ ಸರ್ವಿಸ್ ರೋಡಲ್ಲೇ ಹೋಗಬೇಕು. ಒಂದೊಂದು ಫ್ಲೈಓವರ್ ಹತ್ರನೇ 2 ಹಂಪ್ಸ್ಗಳು ಹಾಕವ್ರೆ. ಇನ್ನು ನಾವು ಅಲ್ಲಿ ಗಾಡಿ ಬುರ್ರ ಅಂತ ಎತ್ತಕ್ಕೂ ಮತ್ತೆ ಡೌನ್ ಆಗುತ್ತೆ, ಬುರ್ರ ಅಂತ ಎತ್ತಕ್ಕೂ ಡೌನ್ ಆಗುತ್ತೆ. ಮತ್ತು ಮೈಸೂರಿಂದ ಬಿಟ್ಟು ಮುಂದಕ್ಕೆ ಬಂದು ಆ ಕಡೆಯಿಂದ ಒಳಗೆ ಬರ್ತೀವಿ ಅಂತಂದರೆ ಕ್ಯಾಲಿಕಟ್ಗೆ ವೆರಿ ಸಿಂಗಲ್ ರೋಡು, ಗಾಡಿ ಓಡ್ಸೋಕ್ಕೆ ಬೇಜಾರಾಗ್ಬಿಡುತ್ತೆ ಅಷ್ಟು. ಅದು ಅಲ್ಲದೆ ಫಾರೆಸ್ಟ್ ಏರಿಯಾ ಒಳಗೆ ಸೂಟೇಬಲ್ ಅಂತ ಅನ್ನಿಸ್ತಿದೆ ನನಗೆ. ಹೋದ್ರೆ ಪರವಾಗಿಲ್ಲ, ಒಂದು 40 ಕಿಲೋಮೀಟ್ರ್ ಎಕ್ಸ್ಟ್ರಾ ಅಂದ್ಬಿಟ್ಟು ಹಾಸನ ರೋಡಿಗೆ ಹೋಗೋಣ. ಹೆಂಗಾದರೂ ಹಾಸನ ರೋಡ್ ನಮಗೆ ಗೊತ್ತು, ಹೈವೇ ಸರಿಯಾಗಿದೆ. ಹಂಗಿಂದ ಹೋದರೂ ಅದೇ ಗೋಡು, ಹಿಂಗಿಂದ ಹೋದರೂ ಅದೇ ಗೋಡು. ಅಟ್ಲೀಸ್ಟ್ ಈ ಕಡೆ ಒಂದು 150 ಕಿಲೋಮೀಟ್ರ್ ಆದರೂ ಹೈವೇನಲ್ಲಿ ಹೋಗ್ಬೋದಲ್ಲ ಅನ್ನೋ ಮೈಂಡ್ ಸೆಟ್ಟಿಗೆ ಬಂದೆ. ಬಟ್ ಇಲ್ಲಿ ಇದು ಫುಲ್ ಹೈವೇ ಸಿಕ್ತು, ಚೆನ್ನಾಗಿದೆ, ಖುಷಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ಮುಂದೆ ವ್ಯೂ ಹಾಗೆ ಇದೆ, ಹಿಲ್ಸು. ಬೆಂಗಳೂರು 257 ಕಿಲೋಮೀಟ್ರು, ಚೆನ್ನಾಗಿದೆ. ಆ ವ್ಯೂ ನೋಡಿ, ಫುಲ್ಲು ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಸಕ್ಕತ್ತಾಗಿ ಕಾಣ್ತಾ ಇದೆ. ನೋಡ್ಕೊಂಡು ಗಾಡಿ ಇವನು ಯಾರು ಗುರು, ಇವನು ಮೆಂಟ್ಲು ಅನ್ಸುತ್ತೆ, ಸೆಂಟ್ರ್ ರೋಡಲ್ಲಿ ನಡ್ಕೊಂಡು ಹೋಗ್ತಾವನೆ. ನೀರಿದೆ ಪರವಾಗಿಲ್ಲ, ಸ್ವಲ್ಪ ಒಂದು ಸ್ವಲ್ಪ ಲೈಟಾಗಿ ನಿದ್ದೆ ಎಳಿತಿತ್ತು. ಆ ಮಳೇಲಿ ನೆಂದಿದ್ದಕ್ಕೆ ಬ್ರೇ ಆ ನಿದ್ದೆ ಎಲ್ಲ ಕಿತ್ಕೊಂಡೋಯ್ತು. ಬಸ್ ಒಂದು ಬಂದ. ಕರ್ನಾಟಕಕ್ಕೆ ಬಂದಾದಮೇಲೆ ಕರ್ನಾಟಕದ ಗಾಡಿಗಳು ನೋಡಿದಾಗ ಒಂಥರ ಬೇರೆ ಖುಷಿನಾಗಿರು. 10 ದಿನ ಕೇರಳದಲ್ಲಿದ್ದು ಒಂಥರ ಬೇಜಾರಾಗೋಗ್ಬಿಟ್ಟಿತ್ತು, ಮೈಂಡೆಲ್ಲ ಒಂಥರ ಇರಿಟೇಟಿಂಗ್ ಆಗ್ತಾಯಿತ್ತು. ಆ ಲ್ಯಾಂಗ್ವೇಜ್ ಅವ್ರ ಹತ್ರ ಮಾತಾಡೋದಕ್ಕೆ ಅವ್ರ ಲ್ಯಾಂಗ್ವೇಜಲ್ಲೇ ಮಾತಾಡಿದ್ರು, ಮಲಯಾಳಮಲ್ಲಿ ಮಾತಾಡಿದ್ರು ಅವ್ರಿಗೆ ಒಂಥರ ಅದು ಅರ್ಥ ಮಾಡ್ಕೊಳ್ಳಲ್ಲ, ಕರೆಕ್ಟಾಗಿ ರೆಸ್ಪಾಂಡ್ ಕೊಡೋಲ್ಲ. ನಾವು ಸ್ವಲ್ಪ ಅರ್ಧಂಬರ್ಧ ಮಲಯಾಳಂ ಮಾತಾಡ್ತೀವಿ, ಅವ್ರಿಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಓಕೆ ಇವ್ರು ಇಲ್ಲಿನವರಲ್ಲ ಅಂತ. ನನ್ನ ಮಕ್ಕಳು ಬೇಕು ಅಂತ ಡ್ರಾ ಮಾಡ್ತಾರೆ. ವಾವ್, ಚೆನ್ನಾಗಿದೆ ಗುರು ಹೈವೇ, ರೋಡ್ ಸಕ್ಕತ್ತಾಗಿ ಮಾಡ್ಬಿಟ್ಟವ್ರೆ. ವಾವ್, ಚೆನ್ನಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ ರೋಡು. ಹೇಳ್ಬೇಕು ಅಂದರೆ ಮುಂಚೆ ಹಿಂಗಿರಲಿಲ್ಲ, ಇದೆಲ್ಲ ಕಿಟಕಿ ತೊಗೊಂಡೋಗಿ ಹೋಗಿತ್ತು ರೋಡ್, ಇದೆಲ್ಲ ಚೆನ್ನಾಗೈತಿ ಇವಾಗ. ನೆಕ್ಸ್ಟು ಬರಬೇಕು, ಮತ್ತು ಹುಡುಗರು ಎಲ್ಲ ಬರಬೇಕು.
ಅವಾಗ ಮಜಾ ಇರುತ್ತೆ. ಒಬ್ಬೊಬ್ಬನೇ ಬರೋದು ಒಂಥರ ಬೇರೆ, ಬಟ್ ಹುಡುಗರ ಜೊತೆ ಬರೋದು ಬೇರೆ, ಅದೊಂಥರ ಇನ್ನೂ ಓ ಓ ಬೌ 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 ಹಿಂಗೆ ಆಗೋದು. ಕೇರ್ಫುಲ್ಲಾಗಿ ಸೈಡ್ ಹೊಡಿಬೇಕು. ನೆಕ್ಸ್ಟು ಹೈವೇ ರೀಚ್ ಆದಮೇಲೆ ಮಾಡೋಣ, ಅಲ್ಲಿವರೆಗೂ ಆಫ್ ಮಾಡೋಣ, ಆಮೇಲೆ ಬ್ಯಾಟ್ರಿನ ಚೇಂಜ್ ಮಾಡ್ಬಿಡ್ತೀನಿ. ಐದು 17ಕ್ಕೆ ಕರೆಕ್ಟಾಗಿ ಸಕಲೇಶ್ಪುರ ಇನ್ನೂ 10 ಕಿಲೋಮೀಟ್ರ್ ಇತ್ತು ಅಂದಾಗ ನಿಂತ್ಕೊಂಡಿದ್ದೆ. ಅಂದರೆ ಚಾರ್ಮುಡಿ ಘಾಟ್ ಶಿರಾಡಿ ಘಾಟ್ ಮುಗಿಸ್ಕೊಂಡು ಬಂದು ನಿಂತಿದ್ದೆ. ಬಂದು ನಿಂತ್ಕೊಂಡು ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ. ಅಲ್ಲೊಂದು 5 ನಿಮಿಷ ಅಂತ ಅಂದ್ಕೊಂಡ್ರು 5:20 ಅಂತಲೇ ಹಿಡ್ಕೊಳ್ಳಿ. 5:20ಕ್ಕೆ ಅಲ್ಲಿ ಬಿಟ್ಟರೆ 7:55ಕ್ಕೆ ನೆಲಮಂಗಲ ಕ್ರಾಸು. ಅಲ್ಲಿ ಕರೆಕ್ಟಾಗಿ 200 ಕಿಲೋಮೀಟ್ರು. 5:20ರಿಂದ 6:20, 6:20ರಿಂದ 7:20, 7:20ರಿಂದ 40, ಅಂದರೆ 2 ಅವರ್ 40 ನಿಮಿಷಕ್ಕೆ 200 ಕಿಲೋಮೀಟ್ರು. 200 ನಿಮಿಷನೇ ಆಯ್ತಲ್ಲ, 200 ನಿಮಿಷ ಆಯ್ತಾ? 160 ನಿಮಿಷ ಆಯಿತು. 160 ನಿಮಿಷಕ್ಕೆ 200 ಕಿಲೋಮೀಟ್ರ್ ಬಂದಿದ್ದೀನಿ. ಅಂದರೆ 1.25 ನಿಮಿಷಕ್ಕೆ 1 ಕಿಲೋಮೀಟ್ರ್ ಲೆಕ್ಕ ಇಲ್ಲ, 200 ಕಿಲೋಮೀಟ್ರ್ ಅಲ್ವಾ? 160 ನಿಮಿಷಕ್ಕೆ 200 ಕಿಲೋಮೀಟ್ರ್ ಬಂದಿರೋದು. ಸೊ ಆಲ್ಮೋಸ್ಟು 1 ಕಿಲೋಮೀಟ್ರಿಗೆ 45 ಸೆಕೆಂಡ್ಸ್ 50 ಸೆಕೆಂಡ್ಸ್ ಹತ್ರ ಅಷ್ಟೇ. ಮತ್ತು ಅದು ಅಲ್ಲದೆ ಆ ಘಾಟ್ ಬೇರೆ ಸ್ವಲ್ಪ ರೋಡು ಸರಿ ಇರಲಿಲ್ಲ. ಓಕೆ, ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಆಲ್ಮೋಸ್ಟ್ ನಾನು ರೀಚ್ ಆಗಿಬಿಟ್ಟಿದ್ದೀನಿ ಬೆಂಗಳೂರಿಗೆ. ಈ ಟ್ರಾಫಿಕಲ್ಲಿ ನಾನು ವೀಡಿಯೋ ಮಾಡ್ಕೊಂಡು ಹೋಗೋದು ಅಷ್ಟು ಚೆನ್ನಾಗಿರೋದಿಲ್ಲ, ನಿಮಗೂ ಬೋರ್ ಹೊಡೆದೋಗ್ಬಿಡುತ್ತೆ. ಮ್ಯಾಕ್ಸಿಮಮ್ ಅಂದರೆ ಇನ್ನೊಂದು 20 ನಿಮಿಷ ಮನೇಲಿ ಇರ್ತೀನಿ. ಅಂದರೆ 8:15ಗೆಲ್ಲ ರೀಚ್ ಆಗಿಬಿಡ್ತೀನಿ. 8:15, 8:20, 8:35 ಅಂತಲೇ ಅಂದ್ಕೊಳ್ಳಿ. ಅಷ್ಟೊತ್ತಿಗೆಲ್ಲ ಆರಾಮಾಗಿ ಮನೆ ರೀಚ್ ಆಗ್ತೀನಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಚಚಾ, ಬಾಯ್ ಬಾಯ್.